ಹಾಯ್ ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಅದರದ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ ಬಂದ್ಬಿಟ್ಟು ಏನಂದ್ರೆ ಏಜಿಸ್ ಮೇಲೆ ಏಜಿಸ್ ಚಾಪ್ಟರ್ ಮೇಲೆ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡೋಣ. ಸೊ ಏನಂದ್ರೆ ಕ್ವಶನ್ಸ್ಗಳು ಈಸಿ ಆಗಿರ್ತಾವ, ಬಟ್ ನಮಗೆ ಏನಾಗುತ್ತೆ ಏಜ್ ಅಂದ್ರೆ ಸ್ವಲ್ಪ ಬಿಡ್ಸಾಕ್ ಡಿಫಿಕಲ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡೋಣ ಅಂದ್ರೆ ಏಜಿಸ್ ಚಾಪ್ಟರ್ ಮ್ಯಾಗ ಅಂದ್ರೆ ವಯಸ್ಸಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಇನ್ನ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ತರ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ಯಾಕಂದ್ರೆ ಪ್ರತಿಯೊಂದೊಂದು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸೊ ಹಾಗಿದ್ರೆ ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ರಿ. ನೋಡಿಲಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಇವತ್ತಿಂದ ನೋಡ್ರಿ, ಅಟ್ ದ ಪ್ರೆಸೆಂಟ್ ಸೋನಾಲಿ ಅಂಡ್ ಅನುಜಾ ಏಜ್ ರೇಷಿಯೋ ಈಸ್ 4:5 ಅಂತ ಇದೆ. 4 years ago ಅನುಜಾ ವಾಸ್ 36 year old, ದೆನ್ ಏಜ್ ಆಫ್ ದಿ ಸೋನಾಲಿ ಅಂತ ಕೇಳಿದಾರೆ. ಸೊ ನೋಡ್ರಿ, ಅಟ್ ದ ಪ್ರೆಸೆಂಟ್ ಏಜ್ ಸೋನಾಲಿ ಮತ್ತು ಅನುಜಾಂದ ಏಜ್ ಎಷ್ಟು ಐತಂದ್ರೆ 4:5 ಐತಂತಾರೆ. ಪ್ರೆಸೆಂಟ್ ರೀ ಸೋನಾಲಿದ ಮತ್ತು ಅನುಜಾಂದ ಏಜ್ ಎಷ್ಟು ಐತ್ರಿ ಪ್ರೆಸೆಂಟ್ 4:5 ರೇಷಿಯೋದಾಗಿದೆ. 4:5 ರೇಷಿಯೋದಾಗ 4 years ಆಗೋ ಅನುಜಾ ಏಜ್ ವಾಸ್ ಎಷ್ಟೈತೆ ಅಂದ್ರೆ 36, ಅಂದ್ರೆ 4 ವರ್ಷಗಳ ಹಿಂದೆ ಅನುಜಾಂದ ವರ್ಷ ಎಷ್ಟೈತೆ ಅಂದ್ರೆ 36 ಐತಂತ. ಹಾಗಿದ್ರೆ 4 ವರ್ಷಗಳ ಹಿಂದೆ ಅನುಜಾಂದ ಏಜ 36 ಇತ್ತಂದ್ರೆ ಈಗ ಎಷ್ಟಿರ್ತೈತಿ ಪ್ರೆಸೆಂಟ್ 36ಕ ನಾವ್ ಏನ್ ಮಾಡ್ಬೇಕ್ರಿ 36 4 ವರ್ಷಗಳ ಹಿಂದೆ ಐತಿ. ಹಾಗಿದ್ರೆ ಈಗ ಪ್ರೆಸೆಂಟ್ ಎಷ್ಟಿರ್ತೈತಿ, ಈಗ ನಮಗೀಗ ಒಂದು 25 ಐತೆ ಅಂತ ಅನ್ಕೋ. 25 ಆದ ನಂತರ ನೆಕ್ಸ್ಟ್ +4 ಅನ್ನ ಮಾಡಿದ್ರೆ ಎಷ್ಟಾಗುತ್ತೆ 29. ಸೊ ಅದೇ ತರ ಈಗ 36 ಏಜ್ ಇದೆ. ಸೊ ಪ್ರೆಸೆಂಟ್ ಅದಕ್ಕೆ ಇದಾರು ಪ್ರೆಸೆಂಟ್ ಅಂದ್ರೆ 4:5 ಆಗಿದೆ. ಸೊ ಇದು 4 ವರ್ಷಗಳ ಹಿಂದೆ 36 ಇದೆ ಅಂತಾರೆ. ಪ್ರೆಸೆಂಟ್ ಎಷ್ಟಾಗುತ್ತೆ 36 + 4 ವರ್ಷ. 36 + 4 ಅನ್ನ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ರೀ 40 ಬರುತ್ತೆ. ಹಾಗಿದ್ರೆ 5 ಎಷ್ಟಲೇ 40 ರೀ, 5 ಅನ್ನೋದು ಭಾಗ ಎಷ್ಟಕ್ಕೆ ಸಮ ಆಯ್ತು 40ಕ್ಕೆ ಸಮ ಆಯ್ತು. 5 8ಲೇ 40 ಆಯ್ತು. ಸೊ ಹಾಗಿದ್ರೆ 4ದ ಭಾಗ ಎಷ್ಟಾಯ್ತು ರೀ ಸೋನಾಲಿದ 8 4ಲೇ 32 ವರ್ಷಗಳಾಯ್ತು. ಸೊ ನಮಗೆ ಏನ್ ಕ್ವಶನ್ ಕೇಳ್ರಿ, ದನ್ ದ ಏಜ್ ಆಫ್ ಸೋನಾಲಿ ಕೇಳಿದ್ರೆ ಪ್ರೆಸೆಂಟ್ ಏಜ್ ಆಫ್ ಸೋನಾಲಿ ಎಷ್ಟು ಇರುತ್ತೆ ಅಂದ್ರೆ 32. ಆಪ್ಷನ್ ನಂಬರ್ ಡಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಏನಾಗುತ್ತೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ, ಸೆಕೆಂಡ್ ಒನ್. ಓಕೆ, ಸೆಕೆಂಡ್ ಒನ್ ಇದು ಕೂಡ ಸೇಮ್ ಅದೇ ಟೈಪ್ ದಾಗ ಐತ್ರಿ. ನೋಡ್ರಿ, ಅಟ್ ದ ಪ್ರೆಸೆಂಟ್ ಮನೀಶಾ ಅಂಡ್ ಕಾರ್ತಿಕ್ ಏಜ್ ರೇಷಿಯೋ ಇಸ್ 5:9 ಇದೆ. 6 years ago ದ ಕಾರ್ತಿಕ್ ವಾಸ್ 40 years old ಅಂತ. ದನ್ ದ ಏಜ್ ಆಫ್ ಮನೀಶ್ ಅಂತ ಕೇಳಿದಾರೆ. ಇಲ್ಲಿ ಯಾರದ ಐತ್ರಿ ಮನೀಶಾ ಮತ್ತು ಕಾರ್ತಿಕ್ ಅಂದೈತಿ, ಮನೀಶಾ ಮತ್ತು ಕಾರ್ತಿಕ್. ಸೊ ಹಾಗಿದ್ರೆ ಇಲ್ಲಿ ಏಜ್ ಆಫ್ ದಿ ಇದನ್ನ ಏನ್ ಕೊಟ್ಟಾರ ಅವ್ರದ್ದು ರೇಷಿಯೋ 5:9 ಅಂತ ಕೊಟ್ಟಾರ. ರೇಷಿಯೋ ಪ್ರೆಸೆಂಟ್ ಏಜ್ ರೇಷಿಯೋ ಎಷ್ಟಿದೆ 5:9 ಅಂತ ಇದೆ. ಸೊ ಹಾಗಿದ್ರೆ 6 years ago ಅಂತ ಅಂದಾರ. ಏನ್ರಿ 6 years ago ಅಂತ ಅಂದಾರ. 6 years ago ಎಷ್ಟ್ ಐತೆ ಅಂದ್ರೆ ಅವ್ರದ್ದು ಏಜ್ ಆಫ್ 48 ಅಂತ ಇದೆ. 48 6 years ago ಅಂದ್ರೆ ಏನ್ ಮಾಡ್ಬೇಕು ಅದನ್ನ ಪ್ಲಸ್ ಮಾಡ್ಬೇಕು ಪ್ರೆಸೆಂಟ್. 48 + 6 ಅನ್ನ ಮಾಡಿದ್ರೆ ಎಷ್ಟು ಬರುತ್ತೆ 54 ಅಂತ ಬರುತ್ತೆ. ಎಷ್ಟು 54. ಹಾಗಿದ್ರೆ ಈ 9 ಭಾಗ ಅಂದ್ರೆ ಏನ್ರಿ 54 ಸಮ ಆಗುತ್ತೆ. ಸೊ ಹಾಗಿದ್ರೆ ನಮಗೆ ಮನುಷ್ಯನ ಏಜ್ ಎಷ್ಟು ಅಂತ ಕೇಳೋಣ. ಸೊ ಹಾಗಿದ್ರೆ 5 ಭಾಗ ಅಂದ್ರೆ ಎಷ್ಟಾಗುತ್ತೆ. ಸೊ 9 ಎಷ್ಟಲೇ 54, 9 6ಲೇ 54, 9 6ಲೇ 54. ಹಾಗಿದ್ರೆ 5 6ಲೇ ಎಷ್ಟ್ರಿ 5 6ಲೇ 30 ವರ್ಷಗಳು. ಸೊ ಇದು ಹಾಗಿದ್ರೆ ಕರೆಕ್ಟ್ ಎಷ್ಟ್ರಿ ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. 30 ವರ್ಷಗಳು ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ರೀ. ಓಕೆ, ಎಟ್ ದ ಪ್ರೆಸೆಂಟ್ ಸಚಿನ್ ಅಂಡ್ ಸಮ್ಮೇದ್ ರೇಷಿಯೋ ಇಸ್ 1:4 ಅಂತ ಇದೆ. 1 year ago ಸಚಿನ್ ವಾಸ್ 1 year old ಅಂತಾರೆ. 1 ವರ್ಷ ಆದ ನಂತರ ಸಚಿನ್ ದ 1 ವರ್ಷ ಇತ್ತಂತ. ದೆನ್ ದ ವಾಟ್ ವಿಲ್ ಬಿ ದ ಏಜ್ ಆಫ್ ದಿ ಸಮ್ಮೇದ್ ಯಾವಾಗ ಕೇಳಿದಾರೆ 2 years ago ಅಂತ ಕೇಳಿದಾರೆ. ಅಂದ್ರ ಈಗ ಪ್ರೆಸೆಂಟ್ ನೋಡ್ರಿ ಸಚಿನ್ ಮತ್ತು ಸಮ್ಮೇದಿಂದ ರೇಷಿಯೋ ಕೊಟ್ಟಾರ. ಅಟ್ ಪ್ರೆಸೆಂಟ್ ಸಚಿನ್ ಮತ್ತು ಸಮ್ಮೇದ್, ಸಚಿನ್ ಅಂಡ್ ಸಮ್ಮೇದ್, ಸಚಿನ್ ಅಂಡ್ ಸಮ್ಮೇದ್. ಸಚಿನ್ ಮತ್ತು ಸಮ್ಮೇದಿಂದ ಪ್ರೆಸೆಂಟ್ ಏಜ್ ರೇಷಿಯೋ ಎಷ್ಟೈತೆ ಅಂದ್ರ 1:4 ಅಂತ ಇದೆ. ಓಕೆ, ಕರೆಕ್ಟ್ ರೀ. ಸೊ 1 year ago ಸಚಿನ್ ಏಜ್ ವಾಸ್ 1 year old ಅಂತ. ಸಚಿನ್ ಇಲ್ದನ್ರಿ ಇಲ್ಲ 1 ವರ್ಷಗಳ ಹಿಂದೆ ಒಂದು ಏಜ್ ಎಷ್ಟಿತ್ರಿ 1 ಅಂತ ಇತ್ತು. ಬಟ್ 1 ವರ್ಷ ಅಂದ್ರೆ ಪ್ಲಸ್ ಮಾಡ್ಬೇಕು. ನೆಕ್ಸ್ಟ್ ಇಯರ್ ಬೇಕಾಗಿತ್ತು ಅಂದ್ರೆ ನಮ್ಗೆ 1 ವರ್ಷ ಹಿಂದೆ ಎಷ್ಟಿತ್ತು ಅವಂಗ 1 ವರ್ಷ ಇತ್ತು. ಮತ್ತೆ ಈಗಿಂದ ಬೇಕಾದ್ರೆ 1 ವರ್ಷ +1 ಮಾಡ್ಬೇಕು. ಹಾಗಿದ್ರೆ ಎಷ್ಟೈತ್ರಿ 2 ಆಯ್ತು. ಹಾಗಿದ್ರೆ 1 ಅಂದ್ರೆ ಎಷ್ಟಿದ್ದಂಗ್ರಿ ಇದು 2 ಭಾಗಿದ್ದಂಗ 1 × 2 ಮಾಡಿದ್ರೆ ಎಷ್ಟು ಬರುತ್ತೆ 2 ಅಂತ ಬರುತ್ತೆ. ಅದೇ ತರ 4 ಭಾಗದ ಎಷ್ಟಿದ್ದಂಗ 4 × 2 ಮಾಡಬೇಕು. 4 2ಲೇ 8 ಬರುತ್ತೆ. ಬಟ್ ಇಲ್ಲಿ ನೋಡ್ರಿ 8 ಅನ್ನೋದು ಏನಾಯ್ತು ಇದು ಪ್ರೆಸೆಂಟ್ ಏಜ್ ಆಯ್ತು. ಹಾಗಿದ್ರೆ ಇಲ್ಲಿ ನಮಗೆ ಏನ್ ಕೇಳ್ಯಾರ ನೋಡ್ರಿ 2 years ago ಅಂತ ಕೇಳಿದಾರೆ. ಸಮ್ಮೇದನ್ ಏಜ್ 2 years ago ಅಂತ ಕೇಳಿದಾರೆ.
ಸೊ 2 ಇಯರ್ಸ್ ಆಗೋ ಅಂದ್ರೆ ಇದು ಪ್ರೆಸೆಂಟ್ ಎಂಟಾಯ್ತು. ಸೊ 2 ಇಯರ್ಸ್ ಆಗೋ ಅಂದ್ರೆ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು? ಮೈನಸ್ ಅನ್ನ ಮಾಡ್ಬೇಕು 2 ಇಯರ್ಸ್ ಆಗೋ. ಆಫ್ಟರ್ 2 ಇಯರ್ಸ್ ಅಂದ್ರೆ ಏನ್ ಮಾಡ್ಬೇಕ್ರಿ? ಪ್ಲಸ್ ಮಾಡ್ಬೇಕು. ಅದರ 2 ಇಯರ್ಸ್ ಆಗೋ ಅಂದ್ರೆ ಏನ್ ಮಾಡ್ಬೇಕ್ರಿ? ಮೈನಸ್ ಮಾಡ್ಬೇಕು. 8ರಾಗ 2 ಕಳೆದ್ರೆ ಎಷ್ಟು ಬರುತ್ತೆ? ಆನ್ಸರ್ 6 ಅಂತ ಬರುತ್ತೆ. ಹಾಗಿದ್ರೆ 6 ವರ್ಷ. ಎಷ್ಟ್ರಿ? 6 ವರ್ಷ. ಯಾರದ್ರದ್ರಿ? 2 ಇಯರ್ಸ್ ಆಗೋ ಯಾರ್ದು ಬರುತ್ತೆ ಅಂದ್ರೆ 6 ವರ್ಷ. ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ ಒನ್. ವೆರಿ ಸಿಂಪಲ್ ಅದಾವ ಕ್ವಶನ್ಸ್. ಓಕೆ ನೋಡಿ, at the present x and y age ratio is 2:3. 3 years ago x was 17 years old. Then what will be the ಏಜ್ ಆಫ್ ದಿ y ಆಫ್ಟರ್ 6 years ಅಂತಂದ್ರೆ. ಸೊ ನೋಡ್ರಿ, ಸಿಂಪಲ್ ಆಗಿದೆ. ಇದು ಕೂಡ ಸೇಮ್ ಟೈಪ್ ಇದೆ. ಇಲ್ಲಿ ಏನಂದ್ರೆ ಎಕ್ಸ್ ಅಂತ y ರೇಷಿಯೋ ಕೊಟ್ಟಾರ. ಎಕ್ಸ್ ಅಂಡ್ y ರೇಷಿಯೋ. ಸೊ ಅವ್ರದ್ದು ರೇಷಿಯೋ ಎಷ್ಟೈತ್ರಿ? ಪ್ರೆಸೆಂಟ್ 2:3 ಅಂತ ಇದೆ. 2:3 ಅಂತ ಇದೆ. ಸೊ ಹಾಗಿದ್ರೆ 3 years ago ಎಕ್ಸ್ ವಾಸ್ ಎಷ್ಟೈತ್ರಿ? 17 years ಅಂತ. 3 years ago ಎಷ್ಟೈತ್ರಿ? 17 years ಇದೆ. ಸೊ ಹಾಗಿದ್ರೆ ಪ್ರೆಸೆಂಟ್ ಎಷ್ಟು ಇರ್ಬೇಕ್ರಿ? 17, 18, 19, 20 ಪ್ಲಸ್ ಮಾಡ್ಬೇಕು. +3 ಅನ್ನ ಮಾಡಬೇಕು. 17 + 3 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 20 ಬರುತ್ತೆ. ಸೊ ಹಾಗಿದ್ರೆ 2 ಭಾಗ ಅಂದ್ರೆ ಎಷ್ಟು ಇದ್ದಂಗ್ರಿ? 20 ಇದ್ದಂಗ. ಸೊ ಹಾಗಿದ್ರೆ 3 ಭಾಗ ಅಂದ್ರೆ ಎಷ್ಟು ನೋಡ್ಬೇಕು? 2 ಎಷ್ಟಲೇ 20 ರೀ? 2 10 20. ಸೊ ಅದೇ ತರ ಈಗ ದೆನ್ ವಾಟ್ ವಿಲ್ ಬಿ ದ ಏಜ್ ಆಫ್ ದಿ ವೈ ಆಫ್ಟರ್ 6 years ಅಂತಂದ. ಸೊ ಹಾಗಿದ್ರೆ ಪ್ರೆಸೆಂಟ್ ಏಜ್ ಎಷ್ಟಾಗತ್ತ ನೋಡ್ರಿ ಇಲ್ಲಿ? 10 ಎಷ್ಟಲೇ ರೀ? ನೋಡ್ರಿ ಇಲ್ಲಿ ಪ್ರೆಸೆಂಟ್ ಎಷ್ಟಾಗತ್ತ ಅಂದ್ರೆ 3 10 30 ಆಗುತ್ತೆ. ಕರೆಕ್ಟ್? 3 10 30 ಆಗುತ್ತ. ಸೊ ಆಫ್ಟರ್ 6 years ಅಂತ ಅಂದಾರ. ಆಫ್ಟರ್ 6 years ಅಂದ್ರೆ ಎಷ್ಟಾಗತ್ತ? +6 ಅನ್ನ ಮಾಡ್ಬೇಕು. 30 + 6 ಅನ್ನ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 30 + 6 ಅನ್ನ ಮಾಡಿದ್ರೆ ಆನ್ಸರ್ 36 ಅಂತ ಬರುತ್ತೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಸಿ ಏನಾಗುತ್ತೆ? ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ರೀ. ಓಕೆ, ಇದು ನೋಡ್ರಿ. ದ ರೇಷಿಯೋ ಆಫ್ ದಿ ಪಿ ಅಂಡ್ ಕ್ಯೂ. ದ ರೇಷಿಯೋ ಆಫ್ ದಿ ಪಿ ಅಂಡ್ ಕ್ಯೂ ಇಸ್ 6:11 ಅಂತಾರೆ. ಆಫ್ಟರ್ 4 years ಪಿ ಏಜ್ ವಿಲ್ ಬಿ ಎಷ್ಟೈತೆ ಅಂದ್ರೆ 22 years ಇದೆ. ಎಷ್ಟ್ರಿ? 22 years. ದೆನ್ ಏಜ್ ಆಫ್ ದಿ ಕ್ಯೂ ಅಂತ ಕೇಳಿದ. ಸೊ ಇದೇ ಏನ್ ಸೇಮ್ ಮಾಡಿದ್ರಲ್ರಿ ಅದೇ ಟೈಪ್ದಾಗ ಐತೆ. ಸೊ ಇದನ್ನ ಏನ್ ಮಾಡ್ರಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಇತರ ಆನ್ಸರ್ ಅನ್ನ ಕಮೆಂಟ್ ಅನ್ನ ಮಾಡ್ಬೇಕು. ಇತರ ಆನ್ಸರ್. ಸೊ ಸೊ ಇತರ ಆನ್ಸರ್ ಎಷ್ಟು ಬರ್ತೈತೆ ಅಂತ ನೀವು ಹೇಳ್ಬೇಕಾಗತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಈಸಿ ಇದೆ, ಸಿಂಪಲ್ ಇದೆ. ಲಾಸ್ಟ್ ಏನ್ ಕ್ವಶನ್ ಬಿಡಿಸಿದಲ್ರಿ ಅದ ಟೈಪ್ದಾಗ ಐತಿ. ಓಕೆ, ನೆಕ್ಸ್ಟ್ ಒನ್. ದ ರೇಷಿಯೋ ಆಫ್ ದಿ ಏಜ್ ಆಫ್ ದಿ ಎಕ್ಸ್ ಅಂಡ್ ವೈ ಈಸ್ ಎಷ್ಟೈತ್ರಿ? 4:7 ಅಂತ ಇದೆ. ದ ರೇಷಿಯೋ ಆಫ್ ದಿ ಎಕ್ಸ್ ಅಂಡ್ ವೈ ವಿಲ್ ಬಿ ವೈ ಈಸ್ 4:7. ಆಫ್ಟರ್ 8 years ಎಕ್ಸ್ ಏಜ್ ವಿಲ್ ಬಿ ಎಷ್ಟೈತ್ರಿ? 40 years ಇದೆ. ಆಫ್ಟರ್ ಎಷ್ಟ್ರಿ? 8 years ಆದ ನಂತರ 40 years ಇದೆ. ದೆನ್ ವಾಟ್ ವಾಸ್ ದ ಏಜ್ ಆಫ್ ದಿ ವೈ ಆಫ್ಟರ್ 4 years ಅಂತ ಕೇಳಿದ್ರು. ಸೊ ನೋಡ್ರಿ, ಹಾಗಿದ್ರೆ ಫಸ್ಟ್ ನೋಡ್ರಿ ಎಕ್ಸ್ ಮತ್ತು ವೈ ಏಜ್ ಎಷ್ಟಿದೆ? ಎಕ್ಸ್ ಮತ್ತು ವೈ 4:7. 4:7 ಇದೆ. ದ ರೇಷಿಯೋ ಆಫ್ ದಿ ಏಜ್ ಆಫ್ ಎಕ್ಸ್ ಅಂಡ್ ವೈ ಇಸ್ 4:7 ಇದೆ. ಆಫ್ಟರ್ 8 years ಎಕ್ಸ್ ವಿಲ್ ಬಿ ಎಷ್ಟಾಗತ್ತಂದ್ರೆ 40 years ಆಗುತ್ತೆ. ಎಷ್ಟ್ರಿ ಇದು? ಆಫ್ಟರ್ 8 years. ಹಾಗಿದ್ರೆ ಪ್ರೆಸೆಂಟ್ ಎಷ್ಟಾಗುತ್ತೆ ನೋಡ್ರಿ? ಆಫ್ಟರ್ 8 ವರ್ಷ ಆದ ನಂತರ 40 ವರ್ಷ ಇದೆ ಅಂದ್ರೆ ಈಗ ಪ್ರೆಸೆಂಟ್ ಎಷ್ಟಾಗೋದು? ಎಕ್ಸ್ ಅಂದ ನಾವು 8ಅನ್ನ ಮೈನಸ್ ಮಾಡ್ಬೇಕಾಗುತ್ತೆ. 40ರಾಗ ಏನ್ ಮಾಡ್ಬೇಕ್ರಿ? 8ಅನ್ನ ಮೈನಸ್ ಮಾಡಿ ತಗೋಬೇಕು. ಎಕ್ಸ್ ಆಗುತ್ತೆ ಇದು. ಎಕ್ಸ್ ತಗೋಬೇಕಾರೆ 40ರಾಗ 8ಅನ್ನ ಮೈನಸ್ ಮಾಡ್ರೆ ಎಷ್ಟು ಬರುತ್ತೆ? 32. ಹಾಗಿದ್ರೆ ಇದು ಎಷ್ಟೈತ್ರಿ? 32 ಆಯ್ತು. ಸೊ ಹಾಗಿದ್ರೆ ನಮಗೆ ಏನ್ ಕೇಳ್ರಿ? ವಾಟ್ ವಿಲ್ ಬಿ ದಿ ಏಜ್ ಆಫ್ ದಿ ವೈ. ವೈ ಎಷ್ಟು ಬರ್ತೈತಿ ಕಂಡು. ವೈ ಎಷ್ಟಾಗುತ್ತೆ? 4 ಎಷ್ಟಲೇ 32 ರೀ? 6 3 18, 6 4 24, 6 5 30, 4 5 20, 4 6 4 7 28, 4 8 32. 4 8 32 ಆಗುತ್ತೆ. ಸೊ 8 ನೋಡ್ರಿ 4 ಎಷ್ಟಲೇ ರೀ? 4 8 32. ಸೊ ಅದೇ ತರ ಕೂಡ ಇಲ್ಲಿ ನೋಡ್ರಿ 8 7 56 ಆಗುತ್ತೆ. ನಾವು ಡೈರೆಕ್ಟ್ ಆಗಿ ಇಲ್ಲಿ 56 ಆಪ್ಷನ್ ಐತದೆ ಅಂತ ಟಿಕ್ ಮಾಡಿದ್ವಿ ಅಂತ ಹೇಳ್ರಿ ನಮ್ದು ಆನ್ಸರ್ ರಾಂಗ್ ಆಗುತ್ತೆ. ಸೊ ಯಾಕಂದ್ರೆ ಇಲ್ಲಿ ನೋಡ್ರಿ ಆಫ್ಟರ್ 4 years ಅಂತ ಕೇಳಿದ್ರು. ಆಫ್ಟರ್ 4 years ನಾವು ಎಲ್ಲಾದ್ರೂ 56ಅನ್ನ ಟಿಕ್ ಮಾಡಿದ್ವಿ ಅಂದ್ರೆ ನಮ್ದು ಆನ್ಸರ್ 100% ರಾಂಗ್ ಆಗುತ್ತೆ. ಸೊ ಹಾಗಿದ್ರೆ ನೋಡ್ರಿ ಆಫ್ಟರ್ 4 years ಅಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕ್ರಿ? 56ಕ್ಕ +4 ಅನ್ನ ಮಾಡ್ಬೇಕು. 56 + 4 ಅನ್ನ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 60 years ಅಂತ ಬರುತ್ತೆ. ಎಷ್ಟ್ರಿ? 60 years ಅಂತ ಬರುತ್ತೆ. ಸೊ ಹಾಗಿದ್ರೆ ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆಗುತ್ತಾ? ಹಂಗ ಡೈರೆಕ್ಟ್ ಆಗಿ 56 ಅಂತ ಟಿಕ್ ಮಾಡ್ರೆ ನಮ್ದು ಆನ್ಸರ್ ಏನಾಗುತ್ತೆ?
ರಾಂಗ್ ಆಗಿಬಿಡುತ್ತೆ, ರಾಂಗ್ ಆಗಿಬಿಡುತ್ತೆ. ಕರೆಕ್ಟ್ ರೀ. ಸೊ ಓಕೆ, ನೆಕ್ಸ್ಟ್ ಒನ್ ನೋಡಿ. ಓಕೆ ನೋಡ್ರಿ, ನೆಕ್ಸ್ಟ್ ಒನ್ ಕೂಡ ಸಿಂಪಲ್ ಆಗಿದೆ. ಎಟ್ ದ ಪ್ರೆಸೆಂಟ್ ಎ ಅಂಡ್ ಬಿ's ಏಜ್ ರೇಷಿಯೋ is ಎಷ್ಟೈತ್ರಿ? 2:3 ಇದೆ. 3 years ago ಏನಿದ್ರಿ? 3 years ago ದ ಸಮ್ ಆಫ್ ದೇರ್ ಏಜ್ ವಾಸ್ 48. ನೋಡ್ರ, ಸಮ್ ಅಂತ ಅಂದಾರ, ಸಮ್ ಅಂತ ಅಂದಾರ. ಸೊ ಇದನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಇದು ಸಮ್ ಇಂಪಾರ್ಟೆಂಟ್. ಸೊ ದೆನ್ ದ ಏಜ್ ಆಫ್ ಬಿ ಈಸ್ ಕೇಳಿದಾರೆ. ಸೊ ನೋಡ್ರಿ, ಎಟ್ ದ ಪ್ರೆಸೆಂಟ್ ಎ ಅಂಡ್ ಬಿ ಏಜ್ ಎಷ್ಟೈತ್ರಿ? ಎಟ್ ದ ಪ್ರೆಸೆಂಟ್ ಎ ಅಂಡ್ ಬಿ ಏಜ್ ಎಷ್ಟಿದೆ? 2:3 ಇದೆ. ಎಷ್ಟ್ರಿ? 2:3 ಇದೆ. 2:3. 3 years ago ದ ಸಮ್ ಆಫ್ ಏಜ್, ನೋಡ್ರಿ 3 years ago ಅಂದಾರ. ನೋಡ್ರಿ ಇಲ್ಲಿ 3 ಮತ್ತು 4 ಇವೆರಡನ್ನ ಕೂಡಿಸ್ಬೇಕೀಗ. 3 ಮತ್ತು 2 ಎಷ್ಟಾಗತ್ತ? 5 ವರ್ಷ ಆಗತ್ತ. ಇವನ್ನೆರಡು ಸಮ್ ಅಂದಾರ. ಸೊ ನಾವು ಸಮ್ ಅನ್ನ ಕಂಡುಹಿಡಿಬೇಕಾದ್ರೆ ನೋಡ್ರಿ, ಮೊದಲ ರೇಷಿಯೋಗಳನ್ನ ಎಡಿಷನ್ ಮಾಡಬೇಕು. ಆಮೇಲೆ ನೋಡ್ರಿ 3 years ago ಏನಂದಾರ ಅಂದ್ರ ಅವ್ರ 44 ಏಜ್ ಇದೆ ಅಂತ. ಸೊ ನೋಡ್ರಿ ಇಲ್ಲಿ ನಮದ್ ನೋಡ್ರಿ ರೇಷಿಯೋ ಎತ್ತರಾಗ ಬಂದೈತ್ರಿ. ಪ್ರೆಸೆಂಟ್ ಏಜ್ ದಾಗ ರೇಷಿಯೋ 5 ಬಂದೈತಿ, ಸಮ್ ಕರೆಕ್ಟಾ? ಪ್ರೆಸೆಂಟ್ ಏಜ್ ದಾಗ ಸಮ್ ನಮ್ದು 5 ಬಂದೈತಿ. ಬಟ್ ಇವ್ರ ಏನ್ ಅನ್ನತ್ತಾರ್ರಿ? 3 years ago ಅಂತ ಅನ್ನತ್ತಾರ. ಹಾಗಿದ್ರೆ ನಾವು ಪ್ರೆಸೆಂಟ್ ಅದ್ ಕಂಡು ಹಿಡಿಬೇಕು. ರೇಷಿಯೋ ಎಷ್ಟಾಗತ್ತ? ಸೊ 2 ಮಂದಿ ಇದೆ, ಎ ಮತ್ತು ಬಿ ದ ಸಮ್ ಕೊಟ್ಟಾರ ಅವ್ರು. ಎ ಮತ್ತು ಬಿ ದ ಕೂಡಿ ಎಷ್ಟಿದೆ? 44 ಅಂತ ಇದೆ. ಹಾಗಿದ್ರ 3 years ಆಫ್ಟರ್ 3 years ಆಗೋ ಇತ್ತಂದ್ರೆ ಈಗ ನಾವ್ ಏನ್ ಮಾಡ್ಬೇಕು? 3 + 3 ಅನ್ನ 6 ಅನ್ನ ಏನ್ ಮಾಡ್ಬೇಕು? ಇದ್ರಾಗ ಮೈನಸ್ ಅನ್ನ ಮಾಡಬೇಕು. 44 ದಾಗ 6 ಅನ್ನ ಏನ್ ಮಾಡ್ಬೇಕ್ರಿ? ಮೈನಸ್ ಅನ್ನ ಮಾಡ್ಬೇಕು. ಯಾಕಂದ್ರೆ ಪ್ರೆಸೆಂಟ್ ಏಜ್ ಬೇಕೈತೆ. ನೋಡ್ರಿ 3 + 6 ಅನ್ನ ಕೂಡಿಸ್ಬೇಕು. ಯಾಕಂದ್ರೆ ಇದು 3 ವರ್ಷಗಳ ಹಿಂದೆ ಐತೆ. ಹಾಗಿದ್ರೆ ನಮ್ಗೆ ಪ್ರೆಸೆಂಟ್ ಬೇಕೈತೆ. ಒಬ್ಬರದ 3 ವರ್ಷ ಐತಂದ್ರ ಮತ್ತೊಬ್ಬರದ 3 ವರ್ಷ. ಟೋಟಲ್ ಆಗಿ ಎಷ್ಟಾಗುತ್ತೆ? 6 years ಆಗುತ್ತೆ. ಮತ್ತೊಬ್ಬರದ ಟೋಟಲ್ ಆಗಿ 6 years ಆಗುತ್ತೆ. ಸೊ ಹಾಗಿದ್ದಾಗ ನಾವೇನ್ ಮಾಡ್ಬೇಕ್ರಿ? 44 + 6 ಅನ್ನ ಮಾಡ್ಬೇಕು. 44 + 6 ಅನ್ನ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 50 ವರ್ಷಗಳು. ಎಷ್ಟ್ರಿ? 50 years ಅಂತ ಬರುತ್ತೆ. 50 years ಅಂತ ಬರುತ್ತೆ. ಸೊ ಹಾಗಿದ್ದಾಗ ಈಗ ನೋಡ್ರಿ, ಟೋಟಲ್ ಆಗಿ 5 ಭಾಗ ಅಂದ್ರೆ ಎಷ್ಟಾಯ್ತು? 50 ವರ್ಷ ಆಯ್ತು. 5 ಎಷ್ಟಲೇ 50 ರೀ? 5 10 50 ಆಗತ್ತ. ಸೊ ನಮಗ್ ಏನ್ ಕ್ವಶನ್ ಕೇಳ್ಯಾರ ಅಂದ್ರೆ ದೆನ್ ದ ಏಜ್ ಆಫ್ ಬಿ ಅಂತ ಕೇಳಿದಾರೆ. ಬಿ ದ ಏಜ್ ಎಷ್ಟಂತ ಕೇಳಿದಾರೆ. ಸೊ ಹಾಗಿದ್ರೆ 3 10 ಎಷ್ಟಾಗತ್ತ? 3 10 30 ವರ್ಷ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಆಪ್ಷನ್ ನಂಬರ್ ಎ ಏನಾಗುತ್ತೆ? ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಎ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ ನೋಡ್ರಿ, ನೆಕ್ಸ್ಟ್ ಒನ್. ಓಕೆ ನೆಕ್ಸ್ಟ್ ಒನ್. ಎಟ್ ದ ಪ್ರೆಸೆಂಟ್ ರವಿ ಅಂಡ್ ರಾಮು ಏಜ್ ರೇಷಿಯೋ ಎಷ್ಟೈತ್ರಿ? 8:11 ಅಂತ ಇದೆ. 4 years ago ದ ಸಮ್ ಆಫ್ ದೇರ್ ಏಜ್ ವಾಸ್ 68 ಅಂತಾರೆ. ದ ಸಮ್ ಆಫ್ ದೇರ್ ಏಜ್ ವಾಸ್ 68. ದೆನ್ ವಾಟ್ ವಿಲ್ ಬಿ ದಿ ಏಜ್ ಆಫ್ ರವಿ ಆಫ್ಟರ್ 2 years ಅಂತ ಕೇಳಿದಾರೆ. ಆಫ್ಟರ್ 2 years. ಈ ಪಾಯಿಂಟ್ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್. ಸಮ್ ಅನ್ನೋದು ಇಂಪಾರ್ಟೆಂಟ್. ಸೊ ಹಾಗಿದ್ರೆ ನೋಡ್ರಿ, ಇಲ್ಲಿ ಕ್ವಶನ್ ಏನ್ ಕೊಟ್ಟಾರ? ಪ್ರೆಸೆಂಟ್ ಏಜ್ ಅವ್ರದ್ದು ಎಷ್ಟೈತ್ರಿ? ರವಿ ಮತ್ತು ರಾಮುಂದು. ರವಿ ಮತ್ತು ರಾಮು. ರವಿ ಮತ್ತು ರಾಮುಂದು ಪ್ರೆಸೆಂಟ್ ಏಜ್ ಎಷ್ಟಿದೆ ಅಂದ್ರೆ 8:11 ಅಂತ ಇದೆ. 8:11. 4 years ago ದ ಸಮ್ ಆಫ್ ದೇರ್ ಏಜ್ ವಿಲ್ ಬಿ 4 years ago ಅಂತಂದ್ರೆ 4 years ago ಅಂದ್ರೆ ಏನೈತ್ರಿ? ಎರಡು ಮಂದಿದ 4 ಇದೆ. ಹಾಗಿದ್ರೆ ಟೋಟಲ್ ಆಗಿ ಎಷ್ಟನ್ನ ನಾ ಇದು ಮಾಡ್ಬೇಕು? 4 years ago ಅಂದ್ರೆ 8ಅನ್ನ ಕೂಡಿಸ್ಬೇಕಾಗತ್ತೆ. 68 ವರ್ಷ ಇದೆ. ಸೊ ಹಾಗಿದ್ರೆ ಪ್ಲಸ್ 8ಅನ್ನ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 76, 76 ಬರುತ್ತೆ. ಸೊ ಹಾಗಿದ್ರೆ ಇವೆರಡನ್ನ ಕೂಡಿಸ್ಬೇಕು. ಈಗ ಸಮ್ ಅಂದಾರ ನೋಡಿ. ಸಮ್ ಅಂದ್ರೆ ಏನ್ ಮಾಡ್ಬೇಕು? ಎಡಿಷನ್ ಅನ್ನ ಮಾಡ್ಬೇಕು. 11 + 8 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 19 ಬರುತ್ತೆ. ಹಾಗಿದ್ರೆ ಈ 19 ಅನ್ನುವಂತ ಭಾಗ ಇದೆಯಲ್ಲ, ಸೊ ಅದೇ ಎಷ್ಟಿದೆ ಅಂದ್ರೆ ಟೋಟಲ್ ಆಗಿ 76 ಇದೆ. 76 ಅಂತ ಇದೆ. ಸೊ ಹಾಗಿದ್ರೆ ನಮಗೆ ಏನ್ ಕೇಳಿದ್ರೆ ವಾಟ್ ವಿಲ್ ಬಿ ದಿ ಏಜ್ ಆಫ್ ರವಿ? ರವಿ ಇಲ್ಲ ಅಂದ್ರೆ ಫಸ್ಟ್ ಕ್ಲಾಸ್. ಹಾಗಿದ್ರೆ 19 ಎಷ್ಟಲಿ 76? 19 4 76. ಹಾಗಿದ್ರೆ 8 4 30. ಇಲ್ಲಿ ಕೂಡ 4 ಮಾಡತ್ತೇವೆ ಅಂದ್ರೆ ಇಲ್ಲಿ ಕೂಡ ಏನ್ ಮಾಡ್ಬೇಕು? 4ರಿಂದ ಇಂಟು ಮಾಡ್ಬೇಕು. 8 4 32 ವರ್ಷಗಳಾಗತ್ತ. ಬಟ್ ಡೈರೆಕ್ಟ್ ಆಗಿ 32 ಆನ್ಸರ್ ಹಾಕಿದ್ರೆ ತಪ್ಪಾಗತ್ತ. ಸೊ ಅವ್ರ ಏನಂದಾರಿ ಆಫ್ಟರ್ 2 years ಎಷ್ಟಿರುತ್ತೆ ಅಂತ ಕೇಳಿದ್ರು. ಆಫ್ಟರ್ 2 years ಅಂದ್ರೆ ಏನ್ ಮಾಡ್ಬೇಕ್ರಿ? ಇದಕ್ಕೆ +2 ಅನ್ನ ಮಾಡ್ಬೇಕು. 32 + 2 ಅನ್ನ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 34 years ಅಂತ ಬರುತ್ತೆ. 34 years. 34 years ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಯಾವ್ದಾರ್ದಾಗ ಐತಂದ್ರೆ ಡಿ ದಾಗಿದೆ. ಆಪ್ಷನ್ ನಂಬರ್ ಡಿ ಏನಾಗುತ್ತೆ? ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ ನೆಕ್ಸ್ಟ್ ಅಂದ್ರೆ ಅಟ್ ದ ಪ್ರೆಸೆಂಟ್ ಎ ಅಂಡ್ ಬಿ ಏಜ್ ರೇಷಿಯೋ ಇಸ್ 9:11 ಅಂತ ಇದೆ. 6 years ago ದ ಸಮ್ ಆಫ್ ದೇರ್ ಏಜ್ ವಾಸ್ 88 ಅಂತ ಕೊಟ್ಟಾರ. ದೆನ್ ವಾಟ್ ವಿಲ್ ಬಿ ದಿ
ರೇಷಿಯೋ ಆಫ್ ದೇರ್ ಏಜ್ ಆಫ್ಟರ್ 5 years ಅಂತ ಕೊಟ್ಟಾರ. ಸೊ ಇದನ್ನ ಏನ್ ಮಾಡ್ರಿ, ಇದೇ ಸೇಮ್ ಏನ್ ಲೆಕ್ಕ ಬಿಡಿಸಿದಲ್ರಿ, ಸೊ ಇದೇ ಟೈಪ್ದಾಗ ಪ್ರಾಬ್ಲಮ್ ಇದೆ ಅದು. ಸೊ ಈಗ ಏನ್ ರವಿ ರಾಮನ್ ಬಿಡಿಸಿದಲ್ಲ, ಸೇಮ್ ಇದೇ ಟೈಪ್ದಾಗ ಇದೆ. ಸೊ ಅದನ್ನ ನೀವ್ ಏನ್ ಮಾಡ್ಬೇಕು, ಬಿಡಿಸ್ಬೇಕು. ನೀವು ಬಿಡಿಸಿ ಆನ್ಸರ್ ಅನ್ನ ಏನ್ ಮಾಡ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಈ ತರ ಆನ್ಸರ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ಬೇಕು. ಸೊ ನೋಡ್ರಿ, ಕ್ಲಾಸಸ್ ಗಳನ್ನ ಪೂರ್ತಿ ಎಂಡ್ ತನನ ಕೇಳೋದು ಬರೀ. ಯಾಕಂದ್ರ ಸೊ ನಾವು ಲಾಸ್ಟ್ ಬಂದಾಗ ಏನಾಗುತ್ತೆ ಅಂದ್ರೆ, ಕೆಲವೊಂದಿಷ್ಟು ಡಿಫ್ರೆಂಟ್ ಪ್ರಾಬ್ಲಮ್ ಗಳನ್ನ ತಗೊಂಡಿರುತ್ತಂದ್ರೆ, ನೀವು ಸ್ಟಾರ್ಟಿಂಗ್ ಅಷ್ಟ ನೋಡಿದ್ರಂದ್ರ ನೆಕ್ಸ್ಟ್ ಡಿಫಿಕಲ್ಟ್ ಪ್ರಾಬ್ಲಮ್ ಬಂದಂದ್ರೆ ನಿಮ್ಗೆ ಬಿಡ್ಸಕ್ ಆಗಂಗಿಲ್ಲ. ಸೊ ಸ್ಟಾರ್ಟಿಂಗ್ ಯಾವತ್ತು ಈಸಿಯಾಗಿ ಇರುತ್ತೆ. ಓಕೆ, ಸೊ ಹಾಗಿದ್ರೆ ನೋಡ್ರಿ ನೆಕ್ಸ್ಟ್ ಒನ್. ಓಕೆ, ಇದು ಲಾಸ್ಟ್ ಕ್ವಶನ್ ಇದೆ. ದ ರೇಷಿಯೋ ಆಫ್ ಏಜ್ ಆಫ್ ಪಿ ಅಂಡ್ ಕ್ಯೂ ಅಂತ ಕೊಟ್ಟಾರ 7:10 ಅಂತ ಹೇಳಿ. ಸೊ ಆಫ್ಟರ್ 3 years ದ ಸಮ್ ಆಫ್ ದೇರ್ ಏಜ್ ವಿಲ್ ಬಿ ಎಷ್ಟೈತ್ರಿ, 57 ಅಂತ ಇದೆ. ದೆನ್ ದ ಏಜ್ ಆಫ್ ಕ್ಯೂ ಅಂತ ಕೇಳಿಸ್. ವೆರಿ ಸಿಂಪಲ್ ರೀ. ದ ಫಸ್ಟ್ ಏನಂದ್ರೆ ಪಿ ಮತ್ತೆ ಕ್ಯೂ. ಪಿ ಮತ್ತೆ ಕ್ಯೂ ದ ರೇಷಿಯೋ ಎಷ್ಟಿದೆ, 7:10 ಅಂತ ಇದೆ. 7:10. ಆಫ್ಟರ್ 3 years, ಏನಾಗುತ್ತೆ, ದ ಸಮ್ ಆಫ್ ಏಜ್ ವಿಲ್ ಬಿ ಎಷ್ಟಾಗುತ್ತೆ ಅಂದ್ರೆ 57 ಆಗುತ್ತೆ. ಆಫ್ಟರ್ 3 years ಏನಾಗೈತೆ ಅಂದ್ರೆ, ಇವೆರಡು ತರದ್ದು ಸಮ್ ಏನಾಗೈತೆ ಅಂದ್ರೆ ನೋಡ್ರಿ, 10 + 7 ಮಾಡಿದ್ರೆ ಎಷ್ಟಾಗುತ್ತೆ, 17 ಆಗುತ್ತೆ. 17. ಈಗ ಏನ್ ಮಾಡ್ರಿ, ಆಫ್ಟರ್ 3 years ಅವ್ರ ಸಮ್ ಎಷ್ಟು ಕೊಟ್ಟಾರ ಅಂದ್ರೆ 57 ಅಂತ ಕೊಟ್ಟಾರ. ಕರೆಕ್ಟ್ ರೀ. ಆಫ್ಟರ್ 3 years, 3 + 3. ಯಾಕಂದ್ರೆ ಪ್ರತಿಯೊಬ್ಬರು ತಗೋಬೇಕು. ಪಿ ಮತ್ತೆ ಕ್ಯೂ ಎರಡು ಮಧ್ಯದ 3 ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್, 6 ಅಂತ ಬರುತ್ತೆ. ಸೊ ಈಗ 57 ಆಫ್ಟರ್ 3 years ಅಂದ್ರೆ ಪ್ರೆಸೆಂಟ್ ಎಷ್ಟಾಗುತ್ತೆ, 3 ವರ್ಷ ಮೈನಸ್ ಮಾಡ್ಬೇಕು. ಹಾಗಿದ್ರೆ 57 ಏನ್ ಮಾಡ್ಬೇಕು, 6 ಅನ್ನ ಮೈನಸ್ ಮಾಡ್ಬೇಕಾಗುತ್ತೆ. ಹಾಗಿದ್ರೆ 57ರಾಗ 6 ಅನ್ನು ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 51 ವರ್ಷ ಬರುತ್ತೆ. 51 year ಬರುತ್ತೆ. ಸೊ ಹಾಗಿದ್ರೆ ಇದು 17 ಭಾಗ ಏನಿದೆ ಅಲ್ಲ, ಇದೇ ಏನಿದೆ ಅಂದ್ರ 51 ವರ್ಷ ಇದೆ. 17 ಎಷ್ಟಲೇ 51 ರೀ, 17 3 51. ಹಾಗಿದ್ರೆ ನಮಗೆ ಯಾವ ತರ ಕೇಳಿದಾರೆ, ಕ್ಯೂ ಕೇಳಿದಾರೆ. 10 3 ಎಷ್ಟ್ರಿ, 30. 30 years. ಇದರ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಸಿ ಏನಾಗುತ್ತೆ, ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ವೆರಿ ಸಿಂಪಲ್ ಕ್ವಶನ್ಸ್ ಇದೆ. ಸೊ ಹಾಗಿದ್ರೆ ಇಲ್ಲಿ ತನಕ ಟೋಟಲ್ ಆಗಿ ಎಷ್ಟು ಅಂದ್ರೆ 10 ಕ್ವಶನ್ಸ್ ಇದ್ದು ರೀ, 10 ಕ್ವಶನ್ಸ್. ಸೊ ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಈ ತರ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ತಗೊಂಡ ಲೆಕ್ಕಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಇದ್ರಾಗ ಯಾವುದೇ ಕ್ವಶನ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಸೊ ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.